ಎ ವೆರಿ ಗುಡ್ ಮಾರ್ನಿಂಗ್. ನಮ್ಮ ಮನೆಗೆ ಹೊಸಬ್ರು ಬಂದಿದ್ದಾರೆ. ಎಷ್ಟು ವರ್ಷದಿಂದ ಸರ್ವಿಸ್ ಇದೆ ಸರ್ ನಿಮ್ಗೆ? ಇವಾಗ ಒಂದು 8 ವರ್ಷದಿಂದ ಹ್ಮ್ ತುಂಬಾ ಹಿಂಸೆಯಿಂದ 350 330 ನಾಯಿ ಕಚ್ಬಿಡುತ್ತೆ. 8ನೇ ವರ್ಷದ ಏನು ಭೀಮನ ಅಮಾವಾಸ್ಯೆ. ನನ್ಗೆ ಒಳ್ಳೇದ್ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎ ವೆರಿ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಬೇಗ ವ್ಲಾಗ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತ ಗೊತ್ತಾ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ನಮ್ಮ ಮನೆಗೆ ಹೊಸಬ್ರು ಬಂದಿದ್ದಾರೆ. ಅದು ಮನೆ ಕೆಲ್ಸಕ್ಕೆ. ಯಾರು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವ್ರನ್ನೇ ಹೊಸದಾಗಿ ಅಪಾಯಿಂಟ್ ಮಾಡಿದ್ರು. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸ್? ಸ್ವಲ್ಪ ಕೆಲಸ ಚೆನ್ನಾಗಿ ಮಾಡಲ್ಲ, ಆದ್ರೂ ಅಡ್ಜಸ್ಟ್ ಮಾಡ್ಕೋಬೇಕು. ಏನ್ ಸರ್, ಯಾಕಿಷ್ಟು ಎಷ್ಟು ವರ್ಷದಿಂದ ಸರ್? ನಾನು ಏನ್ ತಪ್ಪು ಮಾಡಿದೀನಿ? ಎಷ್ಟು ವರ್ಷದಿಂದ ಸರ್ವಿಸ್ ಇದೆ ಸರ್ ನಿಮ್ಗೆ? ನಾನು ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೀನಿ. ಹ್ಮ್ ಇವಾಗ ಒಂದು 8 ವರ್ಷದಿಂದ ಹ್ಮ್ ತುಂಬಾ ಹಿಂಸೆಯಿಂದ ಹಿಂಸೆ ಹೌದು ಸರ್? ಏನ್ ಸರ್ ಹಿಂಸೆ ಅಂತ ಅಂತೀರಾ? 8 ವರ್ಷದಿಂದ ಸಿಕ್ಕಾಪಟ್ಟೆ ಹಿಂಸೆಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಹಿಂಸೆ ಎಲ್ಲ ಅನ್ಕೊಂಬಾರ್ದು, ಇದು ನಿಮ್ಮನೆ ಕೆಲ್ಸ. ನಮ್ಮನೇನಾ? ನೀಟಾಗಿ ಗುಡಿಸಿ ಸಂದಿಲೆಲ್ಲ. ಸರಿ ಸರಿ ಮೇಡಮ್, ಆಯ್ತು. ಮತ್ತೆ ಹೆಂಗಿದೆ ನಿಮ್ ಜೀವನ? ಏನ್ ಮೇಡಮ್ ಹೇಳೋಣ, 3 ಗಂಟೆಗೆ ಎಬ್ಬಿಸವ್ರೆ. ಟೈಮ್ ಈಗ 3:50 3:13 ಸಾರಿ. ಹ್ಮ್ ಇಷ್ಟ ಬೇಗ ಕೆಲ್ಸಕ್ಕೆ ಬರಕ್ ಹೇಳಿದ್ರು. ನಮ್ಗೆ ಎಕ್ಸ್ಟ್ರಾ ಏನ್ ಕೊಡಲ್ಲ ನಮ್ಗೆ ದುಡ್ಡು. ಇವಾಗೆಲ್ಲ ನೋಡಿದಿರಲ್ಲ, ನೀಟಾಗಿ ಕೆಲಸ ಮಾಡಿಸ್ಬೇಕು. ಸ್ವಲ್ಪ ನಂಗೆ ಕೆಲಸ ಜಾಸ್ತಿ ಇದೆ. ಹಾಗೆ ಇವತ್ತು ಏನ್ ವಿಶೇಷ ಅಂತ ಗೊತ್ತಲ್ಲ, ಭೀಮ್ನ ಅಮಾವಾಸ್ಯೆ. ನನ್ ಗಂಡನ ಪಾದ ಪೂಜೆ ಮಾಡ್ಬೇಕು. ಸೊ ನಾವೆಲ್ಲ ರೆಡಿ ಆಗ್ಬಿಟ್ಟು ಬರ್ತೀನಿ. ನಾನು ಕೆಲಸ ಮಾಡ್ತಾ ಇದ್ದೀನಿ. ನೀವು ಒಬ್ರೇ ಅಲ್ಲ, ನನ್ಗೂ ಪೇ ಮಾಡ್ಬೇಕು ನೀವು. ಜೋರಿಗೆ ಮಾತಾಡಿ. ನಾಯಿ ಕಚ್ಬಿಡುತ್ತೆ. ಅವ್ರು ಇಲ್ಲರು ನಾಯಿ ಕೂಡ ಇಲ್ಲ. ಬೇಗ ಹೋಗಿ ಕೆಲಸ ಮಾಡಿ.
ಇಲ್ಲಿ ಜೋಡಿ ದೀಪ ಇಟ್ಟಿದ್ದೀವಲ್ಲ, ಅದು ಶಿವ ಪಾರ್ವತಿ ಎಂದು ಭಾವಿಸಿ ನಾವು ಪೂಜೆ ಮಾಡಬೇಕು. ಭೀಮನ ಅಮಾವಾಸ್ಯೆ ದಿನ ಗಂಡನಿಗೆ ಪಾತ್ ಪೂಜೆ ಮಾಡಿದ್ರೆ ಅವರ ಆಯಸ್ಸು ಆರೋಗ್ಯ ಎಲ್ಲ ಹೆಚ್ಚುತ್ತೆ ಅಂತ ಭೀಮನ ಅಮಾವಾಸ್ಯೆನ ಆಚರಣೆ ಮಾಡ್ತಾರೆ. ಸ್ವಾಮಿ ಪಾದ, ಏಕಪಾದ, ದ್ವಿಪಾದ ಎಲ್ಲ ನನ್ನ ಗಂಡನ ಪಾದ. ಫಸ್ಟ್ ನೀವು ನನಗೆ ಅರಿಶಿನ ಕುಂಕುಮ ಇಡಿ. ಅದೇನು ಇಟ್ಕೋಬೇಕು, ಅದು ನಾನದು ನೀವೇ ಇಡಬೇಕು, ನಿಮಗೆ ನೀವೇ ಇಟ್ಕೋಬೇಕು, ಇಡೋದಲ್ಲ. ಬನ್ನಿ, ಜೈ ಜೈ ಅನ್ನುವ ಅಂತರ ಇಟ್ಟಿದ್ದೀನಿ. ಯಾಕೆ ಈ ವ್ರತ ಮಾಡ್ತಾರೆ ಅಂತ ಗೊತ್ತಾ? ನನಗೆ ಗೊತ್ತಿಲ್ಲ. ನೀವು ಭೀಮನಂತೆ ಸ್ಟ್ರಾಂಗ್ ಆಗಿರಲಿ ಅಂತ ಮಾಡ್ತಾರೆ. ಇದು ಭೀಮನ ಅಮಾವಾಸ್ಯೆ ಅಲ್ವಾ, ನಿಮಗೆ ಸ್ಟ್ರೆಂತ್ ಸಿಗಲಿ ಭೀಮನ್ ಥರ ಅಂತ. ಹೌದಾ? ಶ್ರದ್ಧೆಯಿಂದ ಮಾಡ್ಬೇಕು ಇದನ್ನೆಲ್ಲ. ಓಂ ದೇವ್ರೇ, ಗಂಡನ ಪಾದ ಗಂಡನ ಕಾಪಾಡಪ್ಪ. ನನಗೆ ಹೂವು ಮುಡ್ಸಿ. ಆಲ್ರೆಡಿ 3 ಗಂಟೆ ಹಾಕಿದ್ರಲ್ಲ, ಯಾಕದು ಒಂದು ಎಕ್ಸ್ಟ್ರಾ? ನಂಗೆ ಆಶೀರ್ವಾದ ಮಾಡಿ ಪತಿ ದೇವರೇ. ಕಾಲಿಡ್ಕೊಂಡು ಹಣೆಗಳು ಆಗ್ಬೇಕು ಕಾಲ್ಗೆ. ಆಗಲ್ಲ ಸರಿ ಬೇಡ. ದೇವ್ರೆ, 8ನೇ ವರ್ಷದ ಏನು ಭೀಮನ ಅಮಾವಾಸ್ಯೆ, ನನ್ಗೆ ಒಳ್ಳೇದ್ ಮಾಡಿ. ನನ್ಗೆ ನಮಸ್ಕಾರ. ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಹೀಗೆ ಕನ್ನಡದಲ್ಲಿ ಫುಲ್ ನೀಟಾಗಿ ಹ್ಯಾಪಿ ಭೀಮನ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆಗೆ ಇಂಗ್ಲಿಷ್ ಏನಂತಾರೆ?
ಭೀಮನ ಅಮಾವಾಸ್ಯೆ ಅಂದ್ರೆ ಭೀಮನೇ ಅಂತಾರೆ. ಭೀಮನೇ ಅಲ್ವಾ? ಅಮಾವಾಸ್ಯೆಗೆ ಏನಂತಾರೆ? ಅಮಾವಾಸ್ಯೆನೆ ಅಂತಾರೆ. ಚಾನ್ಸೇ ಇಲ್ಲ. ಪೌರ್ಣಮಿ ಅಂತಾರ. ಅಮಾವಾಸ್ಯೆಗೆ ಏನಂತಾರೆ ಇಂಗ್ಲಿಷ್ ಅಲ್ಲಿ? ಕಮೆಂಟ್ ಮಾಡಿ. ಸರಿ, ನನ್ಗೆ ಏನ್ ಗೊತ್ತಾ, ಭೀಮ್ ಅಮಾವಾಸ್ಯೆ ನಾನು ಈ ವರ್ಷ ಮಾಡ್ಬಾರ್ದಾಗ ಗೊತ್ತಿಲ್ಲ, ಪ್ರೆಗ್ನೆಂಟ್ ಇದ್ದೀನಲ್ವಾ, ಗೊತ್ತಿಲ್ಲ ನನ್ಗೆ. ಬಟ್ ನಾನು ಕಂಟಿನ್ಯೂಸ್ 7 years ಇಂದ ಮಾಡ್ಕೊ ಬರ್ತಿರೋದಕ್ಕೆ ಈ ವರ್ಷ ಮಿಸ್ ಮಾಡ್ಕೊಳಕ್ ನಂಗೆ ಇಷ್ಟ ಇರಲಿಲ್ಲ. ಸೊ ನಮ್ಮ ಪತಿ ದೇವರಿಗೆ ಪಾದ ಪೂಜೆ ಮಾಡಿ ಮುಗಿಸಿದೀನಿ. ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಅಂಡ್ ನಂಗೆ ಗೊತ್ತಿರೋ ತರ ಪೂಜೆ ಮಾಡಿದೀನಿ. ಏನೋ ನಾನೆಲ್ಲ ತಿಳ್ಕೊಂಡಿದೀನಿ, ಏನೋ ಗೊತ್ತಿದೆ ಅನ್ನೋ ತರ ಎಲ್ಲ ಪೂಜೆ ಮಾಡಲ್ಲ. ನನ್ಗೆ ಹೆಂಗೆ ಮನಸ್ಸಿಗೆ ತೃಪ್ತಿ ಅನ್ಸುತ್ತೋ ಅದೇ ತರ ಪೂಜೆ ಮಾಡೋದ್ನಲ್ಲ, ಅಷ್ಟೇ. ಪೂಜೆ ಮಾಡಿ ಮುಗಿಸ್ಬಿಟ್ಟು ಫಿನಿಶ್ ಆಗಿದೆ, ಪೂಜೆ ಎಲ್ಲ ಆಗಿದೆ. ಇವಾಗ ದಿಲೀಪ್ ಕೆಲ್ಸಕ್ಕೆ ಹೋಗ್ಬೇಕು, ಟೈಮ್ ಆಗಿದೆ, ಅವ್ರು ಹೋಗ್ಬೇಕು. ಹೋಗ್ಬಿಡ್ ಬನ್ನಿ, ಒಳ್ಳೇದಾಗ್ಲಿ. ಅಲ್ಲ, ನೀನು? ನಾನ್ ಮನೇಲಿ ಮನೆ ಕತ್ತೀನಿ, ಊಟ ನಾಷ್ಟ ಹೋಗ್ಬಿಟ್ಟು ಮನೆ ಕತ್ತೀನಿ. ನೀವು ಎಲ್ಲ ಭೀಮ್ ಅಮಾವಾಸ್ಯೆ ಮಾಡಿ ಖುಷಿಯಾಗಿರಿ. ಲೈಫಲ್ಲಿ ಕಷ್ಟ ಸುಖ ಎಲ್ಲ ಕಾಮನ್, ಬರುತ್ತೆ ಹೋಗುತ್ತೆ. ಹ್ಯಾಪಿಯಾಗಿ ಖುಷಿಯಾಗಿರಿ. ಹ್ಯಾಪಿ ಭೀಮ್ ಅಮಾವಾಸ್ಯೆ ಒನ್ಸ್ ಅಗೇನ್. ಬೈ ಬೈ. ಕೊನೆವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ಹಲೋ, ಏನ್ ಕಷ್ಟ ಅಂತ ನನ್ ಕಡೆ ತೋರಿಸ್ತಿದ್ದೀರಾ? ಜೀವನದಲ್ಲಿ ಕಷ್ಟ ಇರುತ್ತೆ, ಈ ಕಡೆ ಎಲ್ಲ ಕಷ್ಟ. ಜೀವನದಲ್ಲಿ ತುಂಬಾನೇ ಕಷ್ಟ ಬರುತ್ತೆ. ಬೇಡ ಬೇಡ ಅಂದ್ರೂ ಜೊತೆಗೆ ಬರುತ್ತೆ. ಅನುಭವಿಸೋರು, ಕಷ್ಟ ಕೊಡೋರು. ಅದೇ ಸೇಮ್ 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 ಬಟ್ ಡಿಫರೆಂಟ್. ಸೇಮ್ ಸೇಮ್ ಬಟ್ ಡಿಫರೆಂಟ್. ಹೌದು, ಸೇಮ್ ಸೇಮ್ ಡಿಫರೆಂಟ್. ಅದೇ ಏನ್ ಡಿಫರೆಂಟ್ ಅಂದ್ರೆ ನಾವು ಅನುಭವಿಸೋರ್ ಕಷ್ಟನೇ ಕಷ್ಟ ಕೊಡೋರು ಅಷ್ಟೇ. ನೀವೇ ನಮಗ್ ಕಷ್ಟ ಕೊಡೋ. ಒಂದು ಹೆಣ್ಣು ಎಷ್ಟು ಕಷ್ಟ ಪಡ್ತಾರೆ ಅಂತ ನಿಮ್ಗೆ ಏನ್ ಗೊತ್ತು? ಗಂಡ ಕೆಲ್ಸಕ್ಕೆ ಹೋಗಿ ಬರ್ತೀರಾ ಅಷ್ಟೇ, ನಾವು ಮನೇಲಿ ಕಸ ಗುಡಿಸ್ಬೇಕು, ಮನೆ ಆದ್ರೆ ಈಗ ಮಾಡ್ತಾ ಇದ್ದೀರಾ. ಆಮೇಲೆ ಏನೋ ಏನಾದ್ರು ಒಂದ್ ಏನೋ ಸಾಧನೆ ಮಾಡಿದ್ಯಾ ಅಂತಂದ್ರೆ ಮಗು ಎತ್ಕೊಡ್ತಾ ಇದ್ಯಾ ಅನ್ನೋದೇ ಸಾಧನೆ. ಅದನ್ನ ನೀವೇ ಎರ್ಬಿಡ್ಬೇಕು. ಅಲ್ಲ, ಮಗು ಎರ್ತದೆ ಒಂದ್ ದೊಡ್ಡ ಸಾಧನೆ. ಅದ್ ಬಿಟ್ರೆ ಇನ್ನೇನ್ ಅಡಿಗೆ ನಾನು ಬೇಕಾದ್ರೆ ಮಾಡ್ಕೊತೀನಿ, ಕಸ ಕೊಟ್ಟು ಮನೆ ಓಡಿಸ ಮಾಡ್ಕೊತೀನಿ. ಅದೆಲ್ಲ ಸಾಧನೆ ಅಲ್ವಾ ಹಂಗಂದ್ರೆ? ಅದೆಲ್ಲ ಸಾಧನೆ ಅಲ್ಲ, ಕೆಲ್ಸ ಅದು. ಭ್ರಮೆ ಕೊಂಡಳಿ ಅವ್ರನ್ನ ಹೇಳ್ಬೇಕು. ನಾನ್ ಡುಮ್ಮಿ ಆಗಿರೋದು, ನಾನ್ ಯಾಕೆ ಪ್ರೆಗ್ನೆನ್ಸಿ ಆಗಿರೋದು, ಈ ತರ ಡುಮ್ಮಕ್ಕೆಲ್ಲ ಇರಕ್ ಇಷ್ಟ ಇಲ್ಲ. ಡಯಟ್ ಮಾಡ್ತೀನಿ, ಫಾಲೋ ಮಾಡ್ತೀನಿ. ಇಲ್ಲೊಂದ್ ಮಗು ಇದೆ ಹೇಳ್ಕೊಂಡ್ ಕೂತವ್ರೆ. ವಿಡಿಯೋ ಮಾಡ್ತೀನಿ ಯಾವಾಗಾದ್ರೂ ಹೊಟ್ಟೆ ಹಿಂಗ್ ಬಿಟ್ಕೊಂಡ್ ಹಿಂಗ್ ಕೂತಿರ್ತಾರೆ. ಏನಿಲ್ಲ, ಊಟ ಮಾಡ್ದಾಗ ಒಂಚೂರು ಲೈಟ್ ಆಗಿ ಬರ್ತಷ್ಟೇ. ಊಟ ಇಲ್ಲ. Okay friends, we meet you on next vlog. Bye bye.